ಇದಕ್ಕೆ ಲ್ಯಾಟ್ರಲ್ ಬಳ್ಳಿ ಅಂತ ಕರೀತಾರೆ. ಮತ್ತು ಮೇಲೆ ಗಿಡದ ಸ್ಟ್ರೈಟ್ ನೇರವಾಗಿ ಹೋಗುವಂಥ ಬಳ್ಳಿಗೆ ಟಾಪ್ ಶೂಟ್ಸ್ ಅಂತ ಕರೀತಾರೆ. ಬಿದ್ದು ಅದಾಗದೆ ಈ ಮಳೆಗಾಲದಲ್ಲೇ ಉಟ್ಕೊಳ್ಳುತ್ತೆ. ನೋಡಿ, ಇದೆಲ್ಲ ಮೆಣಸು ಗಿಡಗಳೇ. ಎಲ್ಲ ಈ ಪಕ್ಷಿ ತಿಂದು ಬಿದ್ದಿರೋದು, ಆಮೇಲೆ ಕುಯ್ದೆ ಬಿಟ್ಟಿರೋದು, ಅದೆಲ್ಲ ನೋಡಿ ಎಷ್ಟು ಗಿಡಗಳಿದೆ. ಈ ಜಾಗದಲ್ಲಿ ಬೇರು ಹುಟ್ಟುತ್ತೆ. ಆಮೇಲೆ ಇಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ನೆಟ್ಟರೆ ಹೊಸ ಗಿಡ ಆಗುತ್ತೆ. ಬ್ಲ್ಯಾಕ್ ಪೆಪ್ಪರು ಯಾವ ದೇಶದಲ್ಲಿ ಒರಿಜಿನೇಟ್ ಆಯಿತು ಅಂದರೆ ಅದು ಇಂಡಿಯಾದಲ್ಲೇ ಒರಿಜಿನೇಟ್ ಆಗಿದ್ದು. ಟಾಪ್ ಶೂಟ್ಸ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಬಳ್ಳಿ ಬರುತ್ತೆ. ಇದಕ್ಕೆ ನೋಡ್ ಅಂತ ಕರೀತಾರೆ. ಈ ಥರ ಒಂದು ಗಿಡದಲ್ಲಿ ಅಟ್ಲೀಸ್ಟ್ ಒಂದು 2 ನೋಡ್ಸ್ ಇರಬೇಕು. ಕಟ್ಟಿಂಗ್ಸ್ ನೆಡುವಂಥದ್ದು. ಯಾವ ಕಟ್ಟಿಂಗ್ಸ್ ಅಂದರೆ ಬ್ಲ್ಯಾಕ್ ಪೆಪ್ಪರಲ್ಲಿ 2 ಥರ ಕಟ್ಟಿಂಗ್ಸ್ ಬರುತ್ತೆ. ಒಂದೊಂದರಲ್ಲಿ 2 ಕಡ್ಡಿ ಹಾಕೊಂಬಿಡೋಣ. ಇಲ್ಲಿ ಕೊಡಗಲ್ಲಿ ನರ್ಸರಿಯಲ್ಲಿ 25ರಿಂದ 30 ರೂಪಾಯಿವರೆಗೂ ಗಿಡಗಳಿದೆ. ಡಿಪೆಂಡ್ ಆಗುತ್ತೆ, ಒಂದೊಂದಿನ ಜಾಸ್ತಿದು ಇದೆ. ಇದರ ಮುಖಾಂತರನೂ ನಾವು ಗಿಡಗಳನ್ನ ಮಲ್ಟಿಪ್ಲೈ ಮಾಡ್ಕೋಬೋದು. ನಾವು ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಸ್ಪ್ರೇ ಆಗಲಿ ಏನು ಮಾಡಲ್ಲ. ಇವಾಗ ಈ ಗಿಡದ್ದು ಎಲೆಗಳನ್ನ 70% ಕಟ್ ಮಾಡ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ಅದೇ ಬ್ಲ್ಯಾಕ್ ಪೆಪ್ಪರ್ ಪ್ರೊಪಗೇಷನ್ ಹೇಗೆ ಮಾಡೋದು ಅನ್ನೋದನ್ನು ನನಗೆ ಗೊತ್ತಿರೋ ಒಂದಿಷ್ಟು ಮೆಥಡ್ಸ್ ಇದೆ, ಅದರಲ್ಲಿ ಹೇಳ್ಕೊಡ್ತೀನಿ ನಿಮಗೂ. ಹಲೋ ಎಲ್ಲರಿಗೂ ಕೊಡಗುದ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ನಾವಿವತ್ತು ಸುಂದರವಾದ ಕೊಡಗಿನಲ್ಲಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದ ಹಾಗೆ ಇವತ್ತು ಕಾಳು ಮೆಣಸಿನ ಕೃಷಿ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಫಾರ್ಮಿಂಗ್, ಅದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನ ಹೇಳ್ತೀನಿ. ವಿಡಿಯೋ ಶುರು ಮಾಡೋ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸೊ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಬ್ಲ್ಯಾಕ್ ಪೆಪ್ಪರ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ಬ್ಲ್ಯಾಕ್ ಪೆಪ್ಪರು ಯಾವ ದೇಶದಲ್ಲಿ ಒರಿಜಿನೇಟ್ ಆಯಿತು, ಬ್ಲ್ಯಾಕ್ ಪೆಪ್ಪರ್ ಕೃಷಿ ಹೇಗೆ ಮಾಡೋದು, ಅದರ ಪ್ರೊಪಗೇಷನ್ ಹೇಗೆ ಮಾಡೋದು, ಸಣ್ಣ ಪುಟ್ಟ ನನಗೆ ಗೊತ್ತಿರೋಂಥ ಮಾಹಿತಿನ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಬ್ಲ್ಯಾಕ್ ಪೆಪ್ಪರು ಯಾವ ದೇಶದಲ್ಲಿ ಒರಿಜಿನೇಟ್ ಆಯಿತು ಅಂದರೆ ಅದು ಇಂಡಿಯಾದಲ್ಲೇ ಒರಿಜಿನೇಟ್ ಆಗಿದ್ದು. ಇಂಡಿಯಾ ಅಂದರೆ ಇಲ್ಲೇ ನಮ್ಮ ನೇಟಿವ್ ಅದು ನೇಟಿವ್ ಗಿಡ. ಅದು ಕಾಫಿ ಆದರೆ ನೀವು ನೋಡ್ಬೋದು ಯಮನಿಂದ ಬಂದು ಇಲ್ಲಿ ಇಂಡಿಯಾಗೆ ಬಂದಿದ್ದು. ಬಟ್ ಬ್ಲ್ಯಾಕ್ ಪೆಪ್ಪರ್ ಹಂಗಲ್ಲ. ಬ್ಲ್ಯಾಕ್ ಪೆಪ್ಪರ್ ಇಂಡಿಯಾದಲ್ಲೇ ಒರಿಜಿನೇಟ್ ಆಗಿ, ಇಂಡಿಯಾದಲ್ಲಿ ಅಂದರೆ ಮಲಬಾರ್ ಕೋಸ್ಟ್ ಇದೆಯಲ್ಲ ಕೇರಳದಲ್ಲಿ, ಅಲ್ಲಿ 4000 ವರ್ಷಗಳ ಹಿಂದೆ ಒರಿಜಿನೇಟ್ ಆಗಿದ್ದಂಥ ಇದು ಸ್ಪೈಸ್. ಇದು ಬ್ಲ್ಯಾಕ್ ಪೆಪ್ಪರ್ನ ಕಿಂಗ್ ಆಫ್ ಸ್ಪೈಸಸ್ ಅಂತ ಕರೀತಾರೆ. ಅಂದರೆ ಮಸಾಲೆ ಪದಾರ್ಥಗಳ ರಾಜ ಅಂತ. ಮುಂಚೆ ಆಗಿನ ಕಾಲದಲ್ಲಿ ಬ್ಲ್ಯಾಕ್ ಪೆಪ್ಪರ್ನ ಬ್ಲ್ಯಾಕ್ ಗೋಲ್ಡ್ ಅಂತ ಈಗಲೂ ಕರೀತಾರೆ, ಬಟ್ ಆಗ ತುಂಬ ಕರೀತಾಯಿದ್ರು. ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾಯಿದ್ರು. ಯಾಕೆ ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾಯಿದ್ರು ಅಂದರೆ ಈ ಬ್ಲ್ಯಾಕ್ ಪೆಪ್ಪರ್ ಇದೆಯಲ್ಲ ಅದನ್ನ ಆವಾಗ ಆಗಿನ ಟೈಮಲ್ಲಿ ಬ್ರಿಟಿಷರು ಅವರು ಇವರು ಆ ಟೈಮಲ್ಲಿ ಬ್ಲ್ಯಾಕ್ ಪೆಪ್ಪರ್ನೇ ಕರೆನ್ಸಿ ಥರ ಟ್ರೇಡ್ ಮಾಡ್ತಾಯಿದ್ರು. ಆವಾಗ ಕಾಯಿನ್ಸು ಅದೆಲ್ಲ ಇರಲಿಲ್ವಲ್ಲ, ಆವಾಗ ಗೋಲ್ಡು ಮೆಟಲ್ಸು ಆ ಥರ ಅದರ ಜೊತೆಗೆ ಈ ಬ್ಲ್ಯಾಕ್ ಪೆಪ್ಪರ್ನು ಅದೇ ಥರ ಟ್ರೇಡ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಸೊ ಬ್ಲ್ಯಾಕ್ ಗೋಲ್ಡ್ ಅಂತ ಇದನ್ನು ಬ್ಲ್ಯಾಕ್ ಪೆಪ್ಪರ್ನ ಕರೀತಾಯಿದ್ರು. ಸೊ ಇದೆಲ್ಲ ಬ್ಲ್ಯಾಕ್ ಪೆಪ್ಪರ್ನ ಮಾಹಿತಿ. ಇವಾಗ ಈ ವಿಡಿಯೋದಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪ್ರೊಪಗೇಷನ್ ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಎಷ್ಟೊಂದು ಮೆಥಡ್ಸ್ ಇದೆ, ಎಷ್ಟೊಂದು ಮೆಥಡ್ಸಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪ್ರೊಪಗೇಷನ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಅದೇ ಬ್ಲ್ಯಾಕ್ ಪೆಪ್ಪರ್ ಪ್ರೊಪಗೇಷನ್ ಹೇಗೆ ಮಾಡೋದು ಅನ್ನೋದನ್ನು ನನಗೆ ಗೊತ್ತಿರೋ ಒಂದಿಷ್ಟು ಮೆಥಡ್ಸ್ ಇದೆ, ಅದರಲ್ಲಿ ಹೇಳ್ಕೊಡ್ತೀನಿ ನಿಮಗೂ. ಮೊದಲನೇ ಮೆಥಡ್ ಯಾವುದು ಅಂದರೆ ಮೊದಲನೇ ಮೆಥಡು ಬೆಸ್ಟು, ಈಸಿ, ಸಿಂಪಲ್ ಬೆಸ್ಟ್ ಮೆಥಡ್ ಅಂದರೆ ನರ್ಸರಿಗೆ ಹೋಗಿ ಗಿಡ ತರೋದು. ಪ್ರೊಪಗೇಷನ್ ಅಂತ ಹೇಳ್ತಾಯಿದ್ದೀನಿ, ನರ್ಸರಿಗೆ ಹೋಗಿ ತರೋದು ಅಂತ ಹೇಳ್ತಾಯಿದ್ದೀನಿ. ಏನು ಅಂತ ಅಂದ್ಕೊಂಡ್ರೆ ನೀವು, ಯಾಕಂದರೆ ಇವಾಗ ಎಷ್ಟೊಂದು ಜನರ ಹತ್ರ ಬ್ಲ್ಯಾಕ್ ಪೆಪ್ಪರ್ ಗಿಡ ಇರೋದಿಲ್ಲ. ಇಲ್ಲದೇ ಇದ್ದಾಗ ಏನು ಮಾಡಬೇಕಾಗುತ್ತೆ, ನಾವು ನರ್ಸರಿಯಿಂದ ತರೋದೇ ಒಳ್ಳೆಯದು. ಇಲ್ಲಿ ಕೊಡಗಲ್ಲಿ ನರ್ಸರಿಯಲ್ಲಿ 25ರಿಂದ 30 ರೂಪಾಯಿವರೆಗೂ ಗಿಡಗಳಿದೆ. ಡಿಪೆಂಡ್ ಆಗುತ್ತೆ, ಒಂದೊಂದಿನ ಜಾಸ್ತಿದು ಇದೆ. ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅಷ್ಟೇ ಹತ್ರದ ನರ್ಸರಿಯಿಂದ ಹೋಗಿ ತಂದರೆ ಒಳ್ಳೆಯದು. ಈ ಆನ್ಲೈನಲ್ಲೆಲ್ಲ ಆದರೆ 80 ರೂಪೀಸ್ 100 ರೂಪೀಸ್ವರೆಗೂ ಇದೆ. ನೀವು ಆನ್ಲೈನಲ್ಲಿ ನಿಮ್ಗೆ ಹತ್ರದಲ್ಲಿ ನರ್ಸರಿ ಇಲ್ಲ, ಬ್ಲ್ಯಾಕ್ ಪೆಪ್ಪರ್ ಎಲ್ಲೂ ಸಿಗೋಲ್ಲ ಅಂದರೆ ಆನ್ಲೈನಿಂದ ಪರ್ಚೇಸ್ ಮಾಡಿ. ಆನ್ಲೈನ್ ಪರ್ಚೇಸ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಮೆಥಡು ನರ್ಸರಿಯಿಂದ ತರೋಂಥ ಮೆಥಡು. ನೀವು ರೀಸೆಂಟ್ ವೀಡಿಯೋಸ್ ನೋಡಿದರೆ ನಾವು ಅಷ್ಟೇ ನರ್ಸರಿಯಿಂದ ಸುಮಾರು ಗಿಡಗಳು ತಂದು ಗಿಡಗಳನ್ನೆಲ್ಲ ನೆಟ್ವಿ. ಸ್ವಲ್ಪ ದಿವಸ ಬ್ಯಾಕ್ ನಾನು ವೀಡಿಯೋ ಮಾಡಿದ್ದೆ, ಅದು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದೇ ನಿಮ್ಮ ಹತ್ರ ಗಿಡಗಳಿಲ್ಲ ಅಂದರೆ ನರ್ಸರಿಯಿಂದ ತಂದು ನೆಡ್ಬೋದು. ನಮ್ಮ ಹತ್ರ ನೋಡಿದ್ರೆ ನೀವು ಸುಮಾರು ಮರಗಳೆಲ್ಲ ಖಾಲಿ ಇದೆ. ಬಟ್ ಬ್ಲ್ಯಾಕ್ ಪೆಪ್ಪರ್ ಅಷ್ಟಿಲ್ಲ, ಒಂದೊಂದು ಮರದಲ್ಲಿದೆ. ಅದು ನಾವು ಮೇಂಟೆನೆನ್ಸ್ ಕರೆಕ್ಟಾಗಿರಲಿಲ್ಲ. ಅಂದರೆ ನಮ್ಮದು ನ್ಯಾಚುರಲ್ ಫಾರ್ಮಿಂಗು, ಯಾವುದೇ ರೀತಿಯ ಸ್ಪ್ರೇ ಆಗಲಿ ಯಾವುದೇ ಕೆಮಿಕಲ್ಸ್ ಹಾಕಿ ಬೆಳೆಸಲ್ಲ. ಆಮೇಲೆ ನೀವು ಬ್ಲ್ಯಾಕ್ ಪೆಪ್ಪರ್ಗೆ ನೋಡಿದ್ರೆ ಮಳೆಗಾಲದಲ್ಲಿ ಅದಕ್ಕೆ ಜಾಸ್ತಿ ರೋಗ ಅದು ಇದು ಬರುತ್ತೆ, ಕೊಳೆ ರೋಗ ಎಲ್ಲ ಬರುತ್ತೆ ಬ್ಲ್ಯಾಕ್ ಪೆಪ್ಪರ್ಗೆ. ನಾವು ಯಾವುದೇ ರೀತಿಯ ಕೆಮಿಕಲ್ ಆಗಲಿ ಸ್ಪ್ರೇ ಆಗಲಿ ಏನು ಮಾಡಲ್ಲ. ಆ್ಯಕ್ಚುಲಿ ಇದು ಮಳೆಗಾಲದ ಟೈಮಲ್ಲಿ ಬಿಸಿಲಿದ್ದಾಗ ಸ್ಪ್ರೇ ಮಾಡ್ತಾರೆ ಗಿಡಗಳಿಗೆ, ಅವಾಗ ಗಿಡಗಳು ಚೆನ್ನಾಗಿರ್ತವೆ. ನಾವು ಆ ಥರ ಯಾವುದೇ ರೀತಿ ಏನು ಮಾಡೋದಿಲ್ಲ.
ನಾವು ಹೆಂಗಿದ್ಯೋ ಹಂಗೆ ಆ್ಯಸ್ ಇಟ್ ಈಸ್ ಬಿಟ್ಟಿದ್ದೀವಿ. ಸೊ ಅದರಿಂದ ಕೆಲವೊಂದು ಗಿಡಗಳು ನಮ್ಮದು ನಾಶ ಆಗಿದೆ. ಸೊ ಅದಕ್ಕೋಸ್ಕರ ನಾವು ನರ್ಸರಿಯಿಂದ ಗಿಡಗಳನ್ನ ತಂದು ನೆಡ್ತೀವಿ. ಸೊ ಅದು ಫಸ್ಟ್ ಮೆಥಡು. ಇನ್ನು ಸೆಕೆಂಡ್ ಮೆಥಡ್ ಯಾವುದು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಗಿಡ ಕೆಳಗಡೆ ರನ್ನರ್ಸ್ ಅಂತ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ ರನ್ನರ್ಸ್ ಅಂದರೆ ಯಾವುದು ಅಂತ. ಆ ರನ್ನರ್ಸ್ಗಳು ಅದನ್ನು ಕಟ್ ಮಾಡಿಬಿಟ್ಟು ಅದನ್ನ ಡೈರೆಕ್ಟಾಗಿ ನೆಡೋದು. ಯಾವ ಮರ ಬೇಕೋ ಆ ಮರಕ್ಕೆ ನೆಡೋದು. ಬ್ಲ್ಯಾಕ್ ಪೆಪ್ಪರ್ ಬೇಸಿಕಲಿ ಬಳ್ಳಿ ಅದು. ಅದನ್ನು ನೀವು ಬೆಳೆಸಬೇಕು ಅಂದರೆ ಅದಕ್ಕೆ ಯಾವುದಾದ್ರು ಒಂದು ಮರದ್ದು ಸಪೋರ್ಟ್ ಬೇಕು. ಒಂದು ಮರಕ್ಕೆ ಬೆಳೆಸ್ಬೋದು. ಕೆಲವರು ಕಂಬಗಳಿಗೆ ಸಿಮೆಂಟ್ ಕಂಬ ಆಗಿರ್ಬೋದು ಆ ಥರನೂ ಬೆಳೆಸ್ತಾರೆ. ಬಟ್ ನಮಗೆ ಮರಗಳಿದೆಯಲ್ಲ, ಎಷ್ಟೊಂದು ಮರಗಳು ನೆಟ್ಟಿದ್ದೀವಲ್ಲ, ಆ ಮರಗಳಿಗೆ ನಾವು ನೆಡ್ತೀವಿ ರನ್ನರ್. ಅದನ್ನು ಬನ್ನಿ ನೋಡ್ಕೊಂಬರೋಣ ಹೇಗೆ ಅದನ್ನು ನಾಟಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಬನ್ನಿ ಇವಾಗ ತೋಟಕ್ಕೆ ಹೋಗೋಣ. ನೋಡಿ, ಇದೆಲ್ಲ ಲಾಸ್ಟ್ ಇಯರ್ ನೆಟ್ಟಂಥ ಗಿಡಗಳು. ಇದು ಆಮೇಲೆ ಈ ಗಿಡ ಇದೆಲ್ಲ ನೋಡಿ ಎಷ್ಟು ಉದ್ದ ಬಂದಿದೆ. ಲಾಸ್ಟ್ ಇಯರ್ ಈ ಟೈಮಲ್ಲಿ ನೆಟ್ಟಿದ್ದು. ಆಮೇಲೆ ಇದು ನೋಡಿ ಎಷ್ಟು ಉದ್ದ ಬಂದಿದೆ. ರೀಸೆಂಟಾಗಿ ಕೆಲವೊಂದು ಗಿಡ ನೆಟ್ಟಿದ್ದೀವಿ, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ, ಇದು ಆಮೇಲೆ ಅಲ್ಲೊಂದಿದೆ. ಇದೆಲ್ಲ ನಾವು ರೀಸೆಂಟಾಗಿ ನೆಟ್ಟಂಥ ಗಿಡಗಳು. ಸೊ ನಿಮಗೆ ಯಾವುದು ಹಳೆ ಬ್ಲ್ಯಾಕ್ ಪೆಪ್ಪರ್ ಗಿಡ ಇಲ್ಲ ಅನ್ನೋದಾದರೆ ನರ್ಸರಿಯಿಂದ ತರಿಸ್ಬೋದು. ನಾವು ಅಷ್ಟೇ ನೋಡಿ, ಇತ್ತು ನಮ್ಮ ಹತ್ರ ಗಿಡಗಳು, ಬಟ್ ನರ್ಸರಿಯಿಂದನೂ ತರಿಸಿದ್ವಿ. ಸುಮಾರು ಜಸ್ಟ್ 27 ರೂಪೀಸ್ ಏನೋ ಅಷ್ಟೇ. ಸೊ ತರಿಸಿ ನೆಟ್ಟೋ. ನಿಮಗೂ ನೆಡಬೇಕು ಅಂತ ಅಂದರೆ ನರ್ಸರಿಯಿಂದ ತರಿಸಿ ನೆಡೋದು ಒಳ್ಳೆಯದು. ನೋಡಿ, ಈ ಬಳ್ಳಿ ಇದೆಯಲ್ಲ, ಈ ಬಳ್ಳಿ ಕೆಳಗಡೆ ಬರೋವಂಥ ಈ ಗಿಡಗಳಿಗೆ ರನ್ನರ್ ಅಂತ ಕರೀತಾರೆ. ನೋಡಿ ಇಲ್ಲಿ ಇದು ಕೆಳಗಡೆಯಿಂದ ಬಂದಿರೋವಂಥದ್ದು. ಇದನ್ನು ಇವಾಗ ಇಲ್ಲಿ ನೋಡಿ ಆಲ್ರೆಡಿ ಬೇರು ಬಂದಿದೆ. ಇದನ್ನ ಇವಾಗ ಕಟ್ ಮಾಡಿಬಿಟ್ಟು ಆರಾಮಾಗಿ ಬೇರೆ ಯಾವ ಬಳ್ಳಿಗೆ ಬೇಕೋ, ಯಾವ ಮರಕ್ಕೆ ಬೇಕೋ ಹಬ್ಬಿಸ್ಬೋದು. ಈಗ ನೋಡಿ ಆಲ್ರೆಡಿ ಇಲ್ಲೆಲ್ಲ ಬೇರು ಬರ್ತಾಯಿದೆ. ಇದರಲ್ಲಿ ಎಷ್ಟೊಂದು ಗಿಡ ಮಾಡ್ಕೋಬೋದು. ನೋಡಿ ಎಲ್ಲ ಕಡೆ ಬೇರಿದೆ. ಬನ್ನಿ ಇದನ್ನ ಕಟ್ ಮಾಡಿ ನೆಡೋಣ. ನೋಡಿ ಇಲ್ಲೆಲ್ಲ ಬೇರಿದೆ, ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೆಡೋಣ. ಬನ್ನಿ ಹೇಗೆ ನೆಡೋದು ಅಂತ ತೋರಿಸ್ಕೊಡ್ತೀನಿ. ಈ ಮರ ಇದೆ ನೋಡಿ, ಇದು ಕರ್ಬೇವು ಮರ. ಈ ಮರಕ್ಕೆ ನೆಡೋಣ. ಫಸ್ಟು ಮಣ್ಣೆಲ್ಲ ಸೇರಿಸ್ಕೋಬೇಕು. ಈ ಕಾಳುಮೆಣಸು ಸಿಗುತ್ತಲ್ಲ ಬ್ಲ್ಯಾಕ್ ಪೆಪ್ಪರ್, ಅದಕ್ಕೆ ಜಾಸ್ತಿ ಮಾಯ್ಶ್ಚರ್ ಇದ್ದರೆ ಆಗೋಲ್ಲ. ಆದ್ದರಿಂದಾಗಿ ಈ ರೀತಿ ಒಂದು ಎತ್ತರದ ಪ್ರದೇಶ ಮಾಡ್ಕೋಬೇಕು. ಯಾಕಂದರೆ ಕೆಳಗಡೆ ಇದ್ದರೆ ಈ ಮಳೆ ಜಾಸ್ತಿ ಬರುವಾಗ ಗಿಡ ಕೊಳ್ತೋಗುತ್ತೆ. ಈ ನಮ್ಮ ಕೊಡಗು ಮಲೆನಾಡು ಪ್ರದೇಶ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಮಳೆ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ ಪೆಪ್ಪರ್ ಗಿಡದ ಬುಡದ ಹತ್ರ ಜಾಸ್ತಿ ನೀರು ನಿಂತು ಬೇರೆಲ್ಲ ಹಾಳಾಗೋಗುತ್ತೆ, ಕೊಳ್ತೋಗ್ಬಿಡುತ್ತೆ. ಸೊ ಗಿಡಕ್ಕೆ ಕೊಳೆ ರೋಗ ಬಂದು ಗಿಡ ಸತ್ತೋಗ್ಬಿಡುತ್ತೆ ಆ ಥರ ಆದಾಗ. ಸೊ ಅದಕ್ಕೋಸ್ಕರ ಈ ಥರ ಮಣ್ಣು ಸೇರಿಸ್ಕೊಂಡು ಗಿಡನ ಸ್ವಲ್ಪ ಹೈಟಲ್ಲಿ ನೆಟ್ಟರೆ ಒಳ್ಳೆಯದು. ಇದು ನೋಡಿ ನಮ್ಮ ರನ್ನರ್ ಗಿಡ ಇದು. ಇದನ್ನು ಇವಾಗ ಇಲ್ಲಿ ಕಟ್ಕೊಂಡು ಹಂಗೆ ಬಿಟ್ಟರೆ ಸ್ವಲ್ಪ ಟೈಮ್ಗೆ ಅದು ಡೆವಲಪ್ ಆಗುತ್ತೆ. ಅಷ್ಟೇ, ಸಿಂಪಲ್ ಇಷ್ಟೇ. ಇದಾಗಿತ್ತು ಬ್ಲ್ಯಾಕ್ ಪೆಪ್ಪರ್ ಕೃಷಿ ಪ್ರೊಪಗೇಷನ್ ಮಾಡುವ ಎರಡನೇ ಮೆಥಡು. ಈಗ ಮೂರನೇ ಮೆಥಡ್ ಯಾವುದು ಅಂದರೆ ಕಟ್ಟಿಂಗ್ಸ್ ನೆಡುವಂಥದ್ದು. ಯಾವ ಕಟ್ಟಿಂಗ್ಸ್ ಅಂದರೆ ಬ್ಲ್ಯಾಕ್ ಪೆಪ್ಪರಲ್ಲಿ 2 ಥರ ಕಟ್ಟಿಂಗ್ಸ್ ಬರುತ್ತೆ. ಒಂದು ಟಾಪ್ ಶೂಟು, ಇನ್ನೊಂದು ಲ್ಯಾಟ್ರಲ್ ಬ್ರಾಂಚು. ಟಾಪ್ ಶೂಟನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಟಾಪ್ ಶೂಟನ್ನ ಕಟ್ ಮಾಡಿಬಿಟ್ಟು ಅದನ್ನು ನೆಡುವಂಥದ್ದು. ಇವಾಗ ಆ ಮೆಥಡನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಟಾಪ್ ಶೂಟನ್ನ ನೆಟ್ಟು ಗಿಡ ಮಾಡ್ಕೋಬೋದು ಅನ್ನೋದನ್ನು. ಈ ಬಳ್ಳಿ ನೋಡಿ, ಮೊನ್ನೆ ಜೋರು ಗಾಳಿ ಬಂತು, ಆ ಗಾಳಿಗೆಲ್ಲ ಬಿದ್ದೋಗಿದೆ. ಸೊ ಈ ಬಳ್ಳಿ ಹಂಗೆ ಸತ್ತೋಗ್ಬಿಡುತ್ತೆ ನೋಡಿ. ನಾನು ಅವಾಗಲೇ ಹೇಳಿದ್ನಲ್ಲ, ಇದು ಅಂತ ಲ್ಯಾಟ್ರಲ್ ಬಳ್ಳಿ ಅಂತ, ಇದಕ್ಕೆ ಲ್ಯಾಟ್ರಲ್ ಬಳ್ಳಿ ಅಂತ ಕರೀತಾರೆ. ಮತ್ತು ಮೇಲೆ ಗಿಡದ ಸ್ಟ್ರೈಟ್ ನೇರವಾಗಿ ಹೋಗುವಂಥ ಬಳ್ಳಿಗೆ ಟಾಪ್ ಶೂಟ್ಸ್ ಅಂತ ಕರೀತಾರೆ. ಅಂದರೆ ಇದು ಗಿಡ ಅಂದರೆ ಹಿಂಗೆ ನೇರಕ್ಕೆ ಮೇಲಕ್ಕೆ ಹೋಗ್ತಾ ಇದೆಯಲ್ಲ, ಆ ಗಿಡಗಳಿಗೆ ಟಾಪ್ ಶೂಟ್ಸ್ ಅಂತ ಕರೀತಾರೆ. ಇನ್ನು ನೆಲದಲ್ಲಿ ಹೋಗೋಂಥ ಕೆಳಗಡೆ ಯಾವಾಗಲೇ ತೋರಿಸಿದ್ನಲ್ಲ, ನೆಲದಲ್ಲಿ ಹೋಗೋವಂಥದ್ದು ಹಿಂಗೆ, ಅದಕ್ಕೆ ರನ್ನರ್ಸ್ ಅಂತ ಕರೀತಾರೆ. ಆಮೇಲೆ ಸೈಡಿಗೆ ಹೋಗೋಂಥ ಬಳ್ಳಿಗೆ ಲ್ಯಾಟ್ರಲ್ ಶೂಟ್ಸ್ ಅಂತ ಕರೀತಾರೆ. ಲ್ಯಾಟ್ರಲ್ ಶೂಟ್ಸಿಂದ ನಾವು ಬುಷ್ ಪೆಪ್ಪರ್ ಗಿಡಗಳನ್ನ ತೆಗಿಬೋದು. ಟಾಪ್ ಶೂಟ್ಸಿಂದ ನಾವು ನಾರ್ಮಲ್ ಬ್ಲ್ಯಾಕ್ ಪೆಪ್ಪರ್ ಗಿಡಗಳನ್ನ ತೆಗಿಬೋದು.
ಲ್ಯಾಟ್ರಲ್ ಶೂಟ್ಸಿಂದ ನಾವು ಬುಷ್ ಪೆಪ್ಪರ್ ಗಿಡಗಳನ್ನ ತೆಗಿಬೋದು. ಇನ್ನು ಕೆಳಗಡೆ ರನ್ನರ್ ಇರುತ್ತಲ್ಲ ಅದರಿಂದನೂ ಅಷ್ಟೇ ನಾವು ನಾರ್ಮಲ್ ಬ್ಲ್ಯಾಕ್ ಪೆಪ್ಪರ್ ಗಿಡಗಳನ್ನ ತೆಗಿಬೋದು. ನೋಡಿ ಈ ಥರ ಇರುತ್ತಲ್ಲ, ಇದಕ್ಕೆ ನೋಡ್ ಅಂತ ಕರೀತಾರೆ. ಈ ಥರ ಒಂದು ಗಿಡದಲ್ಲಿ ಅಟ್ಲೀಸ್ಟ್ ಒಂದು 2 ನೋಡ್ಸ್ ಇರಬೇಕು. ಇದನ್ನ ಇಲ್ಲಿ ಕಟ್ ಮಾಡಿಕೊಂಡು ಇದರಲ್ಲಿ ಇದನ್ನು ಮಣ್ಣೊಳಗಡೆ ಊರ್ಬಿಟ್ರೆ ಅದೊಂದು ಗಿಡ ರೆಡಿ ಆಗುತ್ತೆ. ಈ ಥರದ್ದು ಎಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ಒಂದಿಷ್ಟು ಗಿಡಗಳನ್ನ ನಾವು ತೊಗೊಂಡಿದ್ದೀವಿ. ಇದೆಲ್ಲ ಲ್ಯಾಟ್ರಲ್ ಬ್ರಾಂಚಸ್ಸು. ಅದನ್ನು ನೀವು ನೋಡಿಬಿಟ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿಬಿಟ್ಟು ಲ್ಯಾಟ್ರಲ್ ಬ್ರಾಂಚಸ್ನ ಕಟ್ ಮಾಡ್ಕೋಬೇಕು. ಲ್ಯಾಟ್ರಲ್ ಅಲ್ಲ, ಟಾಪ್ ಶೂಟ್ಸ್ನ ಕಟ್ ಮಾಡ್ಕೋಬೇಕು. ನನಗೆ ಕನ್ಫ್ಯೂಸ್ ಆಗೋಯ್ತು. ಟಾಪ್ ಶೂಟ್ಸ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ಬಳ್ಳಿ ಬರುತ್ತೆ. ಲ್ಯಾಟ್ರಲ್ ಬ್ರಾಂಚಸ್ನ ಕಟ್ ಮಾಡಿಕೊಂಡ್ರೆ ನೋಡಿ, ಲ್ಯಾಟ್ರಲ್ ಬ್ರಾಂಚಸ್ ಇದೆ ಇಲ್ಲಿ. ಇದು ನೋಡಿ ಲ್ಯಾಟ್ರಲ್ ಬ್ರಾಂಚ್ ಇದು ನೋಡಿ. ಇದನ್ನು ಕಟ್ ಮಾಡಿಕೊಂಡ್ರೆ ನಿಮಗೆ ಬುಷ್ ಪೇಪರ್ ಸಿಗುತ್ತೆ. ಅದೇ ನೀವು ಇದನ್ನು ಟಾಪ್ ಶೂಟ್ನ ಕಟ್ ಮಾಡಿಕೊಂಡ್ರೆ ನಿಮಗೆ ನಾರ್ಮಲ್ ಬ್ಲ್ಯಾಕ್ ಪೇಪರ್ ಸಿಗುತ್ತೆ. ಸೊ ಈ ಥರದನ್ನು ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಎಲೆಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ನಾವು. ಎಲೆಗಳನ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಗಿಡಕ್ಕೆ ಗಿಡ ಆ ನ್ಯೂಟ್ರಿಯೆಂಟ್ಸ್ನ ಬೇರೆ ಬರೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳುತ್ತೆ. ಇಲ್ಲಾಂದರೆ ಬರೀ ಎಲೆಗಳೇ ತಿಂದ್ಬಿಡುತ್ತೆ ಆ ನ್ಯೂಟ್ರಿಯೆಂಟ್ಸ್ನೆಲ್ಲ. ಸೊ ಈ ಎಲೆಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ. ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನ ನರ್ಸರಿ ಬ್ಯಾಗ್ ಅಥವಾ ಯಾವ್ದಾದ್ರು ಒಂದು ಮಣ್ಣಿಂದ ಇದ್ರೊಳಗಡೆ ಹಾಕಿಡಬೇಕು. ನಾವು ಚಿಕ್ಕದಾಗಿ ಇದನ್ನು ಮಾಡ್ಕೊಂಡಿದ್ದೀವಿ, ನರ್ಸರಿ ಇದ್ರ ಥರ ಬ್ಯಾಗ್ ಥರ. ಅದರೊಳಗಡೆ ಇದನ್ನು ಹಾಕೋಣ ಬನ್ನಿ. ನೋಡಿ ಈ ಥರ ಇದು ಮಾಡ್ಕೊಂಡಿದ್ದೀನಿ ನರ್ಸರಿ ಬ್ಯಾಗ್ಸು. ನಾರ್ಮಲ್ ಯಾವ್ದಾದ್ರು ಪ್ಲಾಸ್ಟಿಕ್ ಸಿಗುತ್ತಲ್ಲ, ಮ್ಯಾಗಿ ಲೇಸ್ ಆ ಥರ ತಿಂದಿರೋದು, ಅದಕ್ಕೆ ಮಣ್ಣು ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಅದನ್ನೆಲ್ಲ ದುಡ್ಡು ಕೊಡ್ತಾರೆ ಅದೇನಕ್ಕೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಇದರೊಳಗಡೆ ಹಾಕೊಳ್ಳೋಣ. ಒಂದೊಂದರಲ್ಲಿ 2 ಕಡ್ಡಿ ಹಾಕೊಂಬಿಡೋಣ. 3 ಹಾಕೊಬೇಕು, ಇದರಲ್ಲಿ ಜಾಗ ಅಷ್ಟೇ ಇರೋದು, ಅದಕ್ಕೆ 2 ಕಡ್ಡಿ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಆ್ಯಕ್ಚುಲಿ ಇದನ್ನು ನೆರಳಲ್ಲಿ ಇಡಬೇಕು, ಡೈಲಿ ವಾಟ್ರ್ ಮಾಡಬೇಕು. ನಾವು ಇಲ್ಲಿರಲ್ಲ, ಬೆಂಗಳೂರಲ್ಲಿರೋದು. ಸೊ ಇದನ್ನು ಹಾಕ್ಬಿಟ್ಟು ಹೋಗಿರ್ತೀನಿ. ಬಂದರೆ ಬರುತ್ತೆ, ಇಲ್ಲಾಂದ್ರಿಲ್ಲ. ಬಂದರೆ ಒಳ್ಳೆಯದು. ಅಂದರೆ ಒಂದೊಂದು ಸತಿ ಬರುತ್ತೆ, ಏನು ಇಲ್ಲದೇನೆ ಅದಾಗದೇ ಬರುತ್ತೆ. ಒಂದೊಂದು ಸತಿ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ, ಸೊ ಈ ಥರ ಮಾಡ್ಕೋಬೇಕು ಅಷ್ಟೇ. ಆಯಿತು, ರೆಡಿ. ಇದು ಚೆನ್ನಾಗಿ ಎಲ್ಲ ವೆದರೆಲ್ಲ ಸರಿಯಾಗಿ ನೀರು ಗೀರು ಎಲ್ಲ ಚೆನ್ನಾಗಾದರೆ ಗಿಡ ಡೆವಲಪ್ ಆಗುತ್ತೆ ಅಷ್ಟೇ. ಇದೊಂದು ಮೆಥಡ್ ಆಯಿತು. ಇದಾಗಿತ್ತು ಈ ಬ್ಲ್ಯಾಕ್ ಪೆಪ್ಪರ್ ಪ್ರೊಪಗೇಷನ್ನ 3ನೇ ಮೆಥಡು. ಈಗ 4ನೇ ಮೆಥಡ್ ಯಾವುದು ಅಂದರೆ, ಅದೇ ರೀತಿ ಟಾಪ್ ಶೂಟ್ ಆವಾಗಲೇ ಕಟಿಂಗ್ಸ್ ನೋಡಿದ್ರಲ್ಲ, ಅದೇ ರೀತಿ ಅದೇ ಥರದ ಮೆಥಡು. ಬಟ್ ಆದರೆ ಇದರಲ್ಲಿ ನಾವು ರೂಟ್ ಬಾಲ್ನ ಯೂಸ್ ಮಾಡ್ತಾಯಿದ್ದೀವಿ. ರೂಟ್ ಬಾಲ್ ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಪೆಪ್ಪರ್ ಗಿಡಗಳನ್ನ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಯಾವ ರೀತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ನಮ್ಮ ತಾತ ನೆಟ್ಟಂಥ ಗಿಡಗಳು, ಸುಮಾರು ಟೈಮಿಂದ ಇದೆ. ರೂಟ್ ಬಾಲ್ ಮೆಥಡ್ ಅಂತ ಹೇಳಿದ್ನಲ್ಲ, ನೋಡಿ ಇದೇ ರೂಟ್ ಬಾಲು ಕಾಣಿಸ್ತಾ ಇರ್ಬೋದು. ಇದರ ಮುಖಾಂತರನೂ ನಾವು ಗಿಡಗಳನ್ನ ಮಲ್ಟಿಪ್ಲೈ ಮಾಡ್ಕೋಬೋದು. ನಾನು ಅವಕಾಡೋ ಗಿಡಗಳನ್ನ ಹೇಗೆ ಮಲ್ಟಿಪ್ಲೈ ಮಾಡೋದು ಏರ್ ಲೇಯರಿಂಗ್ ಮುಖಾಂತರ ಅನ್ನೋದನ್ನು ತೋರಿಸಿದ್ದೀನಿ, ವಿಡಿಯೋ ಮಾಡಿದ್ದೀನಿ ನೋಡಿ. ಇದೇ ರೂಟ್ ಬಾಲು. ಇದರ ಮುಖಾಂತರ ನಾವು ಈ ಥರ ಗಿಡಗಳನ್ನ ಬೇಗ ಮಲ್ಟಿಪ್ಲೈ ಮಾಡ್ಕೋಬೋದು. ಈ ಪ್ರೊಸೆಸ್ಗೆ ನಾವು ಏರ್ ಲೇಯರಿಂಗ್ ಅಂತ ಕರಿತೀವಿ. ಇಲ್ಲಿ ಈ ಥರ ಮಣ್ಣು ಕಟ್ಟಿರ್ತೀವಲ್ಲ, ಈ ಜಾಗದಲ್ಲಿ ಬೇರು ಹುಟ್ಟುತ್ತೆ. ಆಮೇಲೆ ಇಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ನೆಟ್ಟರೆ ಹೊಸ ಗಿಡ ಆಗುತ್ತೆ ನೋಡಿ. ನೋಡಿ ಇಲ್ಲಿ ರೂಟ್ ಬಾಲು, ಇದೇ ರೂಟ್ ಬಾಲ್. ಈ ಥರ ಹಾಕಿಟ್ಟೋಗಿದ್ದೆ. ಇದೊಂದು 2 to 4 months ಆಗುತ್ತೆ ಗಿಡ ಬರೋಕ್ಕೆ. ಇಲ್ಲಿ ಕಟ್ ಮಾಡಿಕೊಂಡು ನೆಡೋದು ಅಷ್ಟೇ. ಇದೊಂದು ಗಿಡ ಆಗುತ್ತೆ. ಈ ಥರ ರೂಟ್ ಬಾಲ್ ಸಿಗುತ್ತೆ. ನಾನು ಬೇಕಿದ್ರೆ ಇದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಪರ್ಚೇಸ್ ಮಾಡಿ. ಇದರಿಂದ ಇನ್ನೂ ಈಸಿ ಗಿಡ ಮಾಡ್ಕೊಳ್ಳೋದು. ಇದರಲ್ಲೂ ಅಷ್ಟೇ ಆರಾಮಾಗಿ ಒಂದು 70% ಚಾನ್ಸಸ್ ಇರುತ್ತೆ ಇದರಲ್ಲಿ ಗಿಡ ಬರೋಕ್ಕೆ. ಹಾಕ್ಬಿಟ್ಟಿಟ್ರೆ ಆಯ್ತು ಅಷ್ಟೇ. ಕೊಕೋಪೀಟು, ಮಣ್ಣು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ರೂಟ್ ಬಾಲ್ ಒಳಗಡೆ ತುಂಬಿಸ್ಬಿಟ್ಟು ಗಿಡದ ಮಧ್ಯ ಬೇರು ಬರೋಂಥ ಜಾಗದಲ್ಲಿ ಈ ಥರ ಲಾಕ್ ಮಾಡಿಟ್ರೆ ಒಂದು 2 monthsಲ್ಲೆಲ್ಲ ಗಿಡ ರೆಡಿ ಆಗಿಬಿಡುತ್ತೆ. ಸೊ ಇದಾಗಿತ್ತು
ಬ್ಲ್ಯಾಕ್ ಪೆಪ್ಪರ್ ಇನ್ನೊಂದು ಮೆಥಡು, ಎಷ್ಟನೇ ಮೆಥಡ್ ಅಂತ ನನಗೆ ಮರ್ತೋಯ್ತು, 4ನೇ ಮೆಥಡ್ ಇರಬೇಕು. ಇದು 4ನೇ ಮೆಥಡು. ಇವಾಗ 5ನೇ ಮೆಥಡ್ ಯಾವುದು ಅಂದರೆ ಬ್ಲ್ಯಾಕ್ ಪೆಪ್ಪರಲ್ಲಿ 5ನೇ ಮೆಥಡು ಬೀಜದಿಂದ ಗಿಡ ಮಾಡ್ಕೊಳ್ಳೋ. ನೀವು ನಮ್ಮ ತೋಟದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿದ್ರೆ ನೀವು ಎಷ್ಟೊಂದು ಬೀಜದಿಂದ ಗಿಡಗಳು ಹುಟ್ಟಿರುತ್ತೆ. ಈ ಪಕ್ಷಿಗಳು ತಿಂದು ಅಥವಾ ಈ ಒಂದೊಂದು ನಾವು ಹಾರ್ವೆಸ್ಟ್ ಮಾಡದೆ ಬಿಟ್ಟಿರೋವಂಥದ್ದು ಬಿದ್ದು ಅದಾಗದೆ ಈ ಮಳೆಗಾಲದಲ್ಲೇ ಹುಟ್ಕೊಳ್ಳುತ್ತೆ. ಆ ಗಿಡಗಳನ್ನ ತಂದು ನಾವು ನೆಡ್ಬೋದು. ಬಟ್ ಆದರೆ ಆ ಗಿಡಗಳನ್ನ ನೆಟ್ಟರೆ ನೀವು ಡೌನ್ ಸೈಡ್ ಏನಂದರೆ ಆ ಗಿಡಗಳು ದೊಡ್ಡದಾಗಿ ಬ್ಲ್ಯಾಕ್ ಪೆಪ್ಪರ್ ಬಿಡೋಕ್ಕೆ 7ರಿಂದ 8 ವರ್ಷ ಆದರೂ ಬೇಕಾಗುತ್ತೆ. ಅದೇ ನೀವು ಕಟಿಂಗ್ಸಿಂದ ನೀವು ನೆಟ್ಟರೆ, ಕಟಿಂಗ್ಸ್ ಅಥವಾ ರೂಟ್ ಬಾಲ್ ಅಥವಾ ರನ್ನರು ಆ ಥರದಿಂದ ಮಾಡಿದ್ರೆ 2-3 ವರ್ಷದಲ್ಲಿ ನಿಮಗೆ ಬ್ಲ್ಯಾಕ್ ಪೆಪ್ಪರ್ ಇದು ಬೆಳೆಯೋಕ್ಕೆ ಶುರು ಆಗುತ್ತೆ. ಸೊ ನೀವು ಈ ಬೀಜದಿಂದ ಮಾಡೋದು ತುಂಬ ಲೇಟ್ ಆಗುತ್ತೆ. ನಿಮಗೆ ನೀವು ಕಾಯ್ತೀವಿ ಅಂದರೆ ತೊಂದರೆ ಇಲ್ಲ, ಒಂದು 7ರಿಂದ 8 ವರ್ಷ ಆಗುತ್ತೆ. ಬೇಗ ಬೇಕು ಅಂದರೆ ಕಟಿಂಗ್ಸ್ ಮಾಡೋದು ಒಳ್ಳೆಯದು. ನಿಮಗೆ ಬೀಜದಿಂದ ಬಂದಿರೋಂಥ ಗಿಡನೂ ತೋರಿಸ್ತೀನಿ ನಿಮಗೆ. ನಮ್ಮ ತೋಟದಲ್ಲಿ ನೋಡಿದ್ರೆ ನೀವು ಎಷ್ಟೊಂದು ಸಿಗುತ್ತೆ ನೋಡಿ. ಇದೆಲ್ಲ ಮೆಣಸು ಗಿಡಗಳೇ, ಎಲ್ಲ ಈ ಪಕ್ಷಿ ತಿಂದು ಬಿದ್ದಿರೋದು, ಆಮೇಲೆ ಕುಯ್ದೆ ಬಿಟ್ಟಿರೋದು, ಅದೆಲ್ಲ ನೋಡಿ ಎಷ್ಟು ಗಿಡಗಳಿದೆ. ಇದನ್ನೂ ಹಾಕಿದ್ರೆ ಬರುತ್ತೆ, ಆದರೆ ಇದು ಅದೇ ಹೇಳಿದ್ನಲ್ಲ ಲೇಟ್ ಆಗುತ್ತೆ, 8 ವರ್ಷ ಬೇಕು. ನೋಡಿ ಎಷ್ಟಿದೆ ನೋಡಿ, ಎಲ್ಲ ಅದೇ ಎಷ್ಟೊಂದು ಗಿಡಗಳಿದೆ. ಮಳೆ ಜೋರಾಯಿತು, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಬೀಜದಿಂದ ಮಾಡ್ಕೋಬೋದು ಆ ಗಿಡಗಳು ನೋಡಿ. ಇದಾದರೆ ಅದಾಗದೇ ಬಂದಿರೋಂಥ ಗಿಡಗಳು, ಅದನ್ನು ಇವಾಗ ನೆಡೋಣ ಬನ್ನಿ. ಇದು ತುಂಬ ಲೇಟ್ ಆಗುತ್ತೆ, ಬಟ್ ಆದರೆ ಬರುತ್ತೆ. ಇದರಲ್ಲೂ ಇದು ಬರುತ್ತೆ, ಬ್ಲ್ಯಾಕ್ ಪೆಪ್ಪರ್ ಬರುತ್ತೆ. ಇದನ್ನು ಈ ರೀತಿ ಒಂದರಲ್ಲಿ ಒಂದು ಗಿಡ ಹಾಕ್ಕೊಳ್ಳೋಣ. ಈ ಥರ ಗುಂಡಿ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳೋಣ. ನೀವು ಮನೇಲಿ ಮಾಡಬೇಕು ಇದನ್ನು ಅಂದರೆ ನೀವು ಅಂಗಡಿಯಲ್ಲಿ ಸಿಗೋವಂಥ ಬ್ಲ್ಯಾಕ್ ಪೆಪ್ಪರ್ನ ತಂದು ಹಾಕಿದ್ರೆ ಅದು ಗಿಡ ಬರೋಲ್ಲ. ಯಾಕಂದರೆ ಆ ಬ್ಲ್ಯಾಕ್ ಪೆಪ್ಪರ್ ಏನು ಮಾಡ್ತಾರೆ ಅಂದರೆ ಈ ಕಾಯಿ ಇರೋದು, ಹಣ್ಣಿರೋದು ಎಲ್ಲದನ್ನು ಕುಯ್ದುಬಿಟ್ಟು ಹಾಕ್ತಾರೆ, ಲೈಕ್ ಪ್ರೊಸೆಸ್ ಮಾಡ್ತಾರೆ. ಆಮೇಲೆ ಅದು ಪ್ರೊಸೆಸ್ ಆಗಿರುತ್ತೆ ಆ ಬ್ಲ್ಯಾಕ್ ಪೆಪ್ಪರು. ಸೊ ಅದರಲ್ಲಿ ಗಿಡ ಬರೋಲ್ಲ. ಆಮೇಲೆ ನೀವು ಬ್ಲ್ಯಾಕ್ ಪೆಪ್ಪರ್ ಗಿಡ ನೆಡಬೇಕು ಅಂದರೆ, ಬೀಜದಿಂದ ನೆಡಬೇಕು ಅಂದರೆ ಕುಯ್ದು ವಿತಿನ್ 1 ಮಂತ್ ಒಳಗಡೆ ಅಷ್ಟರಲ್ಲೇ ಅದನ್ನು ನೆಡಬೇಕಾಗುತ್ತೆ. ಅಂದರೆ ಮಾತ್ರ ಅದು ಬರುತ್ತೆ, ಇಲ್ಲಾಂದರೆ ಆ ಗಿಡ ಬರೋಲ್ಲ. ಸೊ ಆದ್ದರಿಂದ ನೀವು ಅಂಗಡಿಯಲ್ಲಿ ತೊಗೊಂಡು ನೆಟ್ಟರೆ ಅದು ಬರೋದಿಲ್ಲ. ಆಮೇಲೆ ಆ ಥರ ಮಾಡೋದಕ್ಕಿಂತ ನಿಮ್ಗೆ ಯಾರು ಪರಿಚಯದವ್ರು ಯಾರ್ದಾದ್ರು ಮನೆಯಲ್ಲಿ ಈ ಥರ ಬ್ಲ್ಯಾಕ್ ಪೆಪ್ಪರ್ ಗಿಡ ಇದ್ದರೆ ಅಲ್ಲಿಂದ ಕಟಿಂಗ್ಸ್ ತಂದು ನೆಟ್ಟರೆ ಒಳ್ಳೆಯದು. ಈ ಬೀಜದಿಂದ ತಂದು ಮಾಡಿ ಅದು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಅದ್ರ ಬದಲು ಈ ಥರ ಅಂಗಡಿಯಿಂದ ನರ್ಸರಿಯಿಂದ ತಂದು ನೆಡ್ಬೋದು, ಇಲ್ಲ ಯಾರ್ದಾದ್ರು ಮನೆಯಲ್ಲಿ ಕಟಿಂಗ್ಸ್ ಮುಖಾಂತರ ಕಟಿಂಗ್ಸ್ ತಂದುಬಿಟ್ಟು ನೆಡ್ಬೋದು. ಆಮೇಲೆ ಇನ್ನೊಂದು ಕೊನೆಯ ಮೆಥಡು, ಇನ್ನೊಂದು ಬ್ಲ್ಯಾಕ್ ಪೆಪ್ಪರಲ್ಲಿ ಪ್ರೊಪಗೇಷನ್ ಮಾಡೋ ಕೊನೆಯ ಮೆಥಡ್ ಇನ್ನೊಂದು ಯಾವುದು ಅಂದರೆ ಇದು ಲ್ಯಾಟ್ರಲ್ ಬ್ರಾಂಚ್ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ. ಟಾಪ್ ಶೂಟ್ ಅಂತ ಇರುತ್ತೆ, ಇನ್ನೊಂದು ಲ್ಯಾಟ್ರಲ್ ಬ್ರಾಂಚ್ ಅಂತ. ಅದನ್ನು ಕಟ್ ಮಾಡಿ ಅದನ್ನು ಕಸಿ ಮಾಡಿ ಮಾಡೋವಂಥದ್ದು. ನಾನು ಆವಾಗಲೇ ಹೇಳಿದೆ ಬ್ಲ್ಯಾಕ್ ಪೆಪ್ಪರ್ಗೆ ಮರ ಬೇಕು, ಅದು ಕ್ಲೈಂಬರು ಅಂದರೆ ಬಳ್ಳಿ ಥರ ಅದು ಮೇಲೆ ಹತ್ತುತ್ತೆ, ಮರ ಸಪೋರ್ಟ್ ತೊಗೊಂಡು ಮೇಲೆ ಹೋಗುತ್ತೆ ಅಂತ. ಬಟ್ ಇವಾಗ ನಾನು ಹೇಳಿದ್ನಲ್ಲ ಲ್ಯಾಟ್ರಲ್ ಬ್ರಾಂಚ್ ತೊಗೊಂಡು ಅದರಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪ್ರೊಪಗೇಷನ್ ಮಾಡಿದ್ರೆ ಅದರಲ್ಲಿ ದೊಡ್ಡ ಬಳ್ಳಿ ಆಗೋಲ್ಲ, ಸಣ್ಣ ಗಿಡ ಆಗುತ್ತೆ. ಅದನ್ನ ಬುಷ್ ಪೆಪ್ಪರ್ ಅಂತ ಕರೀತಾರೆ. ಅಂದರೆ ಆ ಥರ ಗಿಡ ಹೆಂಗೆ ಇರುತ್ತೆ ಅಂದರೆ ಯಾವಾಗಲೂ ಇದು ಪೆಪ್ಪರ್ ಬಿಡ್ತಾ ಇರುತ್ತೆ. ಈ ನಾರ್ಮಲ್ ಬಳ್ಳಿ ಗಿಡಗಳೆಲ್ಲ ಆದರೆ ವರ್ಷಕ್ಕೆ ಒಂದೇ ಸತಿ ಬಿಡೋದು. ಈ ಪೆಪ್ಪರ್ ಗಿಡ ನಾರ್ಮಲ್ ಬುಷ್ ಪೆಪ್ಪರ್ ಆದರೆ ಪ್ರತಿ ದಿವಸನೂ ಬಿಡುತ್ತೆ. ಡೈಲಿ ಪ್ರತಿ ದಿವಸ ಇನ್ ದ ಸೆನ್ಸ್ ಯಾವಾಗಲೂ ವರ್ಷ ಇಡೀ ಬಿಡೋವಂಥ ಗಿಡ ಇದು. ಅದು ಜಾಸ್ತಿ ದೊಡ್ಡದಾಗಲ್ಲ. ಸಣ್ಣದಾಗಿ ನೀವು ಹತ್ರ ಜಾಗ ಇಲ್ಲಾಂದರೆ ಪಾಟು ಆ ಥರದ್ರಲ್ಲೆಲ್ಲ ಬೆಳ್ಕೊಬೋದು. ಸಣ್ಣದ ಪಾಟಲ್ಲಿ ಬೆಳ್ಕೊಬೋದು. ಜಾಸ್ತಿ ಅದರಲ್ಲಿ ಇಳುವರಿ ಬರೋಲ್ಲ, ಸ್ವಲ್ಪನೇ ಬರುತ್ತೆ. ಈ ಬಳ್ಳಿಯಷ್ಟು ಬರೋಲ್ಲ, ಸ್ವಲ್ಪ ಬರುತ್ತೆ. ಆದರೆ ಪಾಟಲ್ಲಿ ಆರಾಮಾಗಿ ನಿಮ್ಮ ಮನೆ ಹತ್ರ ಎಲ್ಲ ಬೆಳ್ಕೊಬೋದು. ಅದನ್ನು ಅಷ್ಟೇ ನಿಮಗೆ ತೋರಿಸ್ತೀನಿ ಯಾವ ಥರ ಲ್ಯಾಟ್ರಲ್ ಬ್ರಾಂಚ್ ಯಾವುದು ಅಂತ ಇವಾಗ ತೋರಿಸ್ತೀನಿ. ಬನ್ನಿ ನೋಡ್ಕೊಬನ್ನಿ. ನೋಡಿ ಈ ಥರ ಸೈಡಿಗೆ ಬಂದಿದೆಯಲ್ಲ, ಈ ಗಿಡಗಳು ಇದು ಮಾಡೋಕ್ಕೆ ಸೂಕ್ತ. ಬುಷ್ ಪೆಪ್ಪರ್ ಮಾಡೋಕ್ಕೆ ಇದು ಒಳ್ಳೆಯ ಸೂಕ್ತವಾದ ಗಿಡ. ಇದು ಲ್ಯಾಟ್ರಲ್ ಬ್ರಾಂಚ್ ಅಂತಾರೆ. ಇದು ಸೈಡಿಗೆ ಹೋಗ್ತಾಯಿದೆ. ಸೊ ನೋಡಿ ಇದರಲ್ಲಿ ವೈ ಶೇಪ್ ಇದೆ. ಸೊ ಇದನ್ನು ಇಲ್ಲಿ ಕಟ್ ಮಾಡಿಕೊಂಡು ಇದನ್ನು ಇಟ್ಟರೆ ಈ ಗಿಡ ಬರುತ್ತೆ, ಬುಷ್ ಪೆಪ್ಪರ್ ಆಗುತ್ತೆ. ಬುಷ್ ಪೆಪ್ಪರ್ ಗಿಡಕ್ಕೆ ಈ ಥರ ವೈ ಶೇಪಲ್ಲಿ ಇದ್ದರೆ ಒಳ್ಳೆಯದು, ಆವಾಗ ಕ್ಲೀನಾಗಿ ಬರುತ್ತೆ ಗಿಡ. ಇವಾಗ ಈ ಗಿಡದ್ದು ಎಲೆಗಳನ್ನ 70% ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ 70% ಕಟ್ ಮಾಡ್ಕೊಂಡಿದ್ದೀನಿ ಎಲೆಗಳನ್ನ. ಏನಕ್ಕೆ ಈ ಥರ 70% ಕಟ್ ಮಾಡ್ಕೋಬೇಕು ಅಂದರೆ, ಈ ಥರ ಮಾಡ್ಕೊಳ್ಳೋದ್ರಿಂದ ಗಿಡಗಳನ್ನು ಅದರ ಪೋಷಕಾಂಶಗಳನ್ನ ಬೇರು ಉತ್ಪಾದನೆ ಮಾಡೋಕ್ಕೆ ಯೂಸ್ ಮಾಡ್ಕೋತವೆ. ಇಲ್ಲ ಅಂದರೆ ಎಲೆಗಳು ಆ ಪೋಷಕಾಂಶಗಳನ್ನ ತೊಗೊಂಡ್ಬಿಡ್ತವೆ, ತಿಂದ್ಬಿಡ್ತವೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ
ಅದು ಗಿಡ ಬೇರು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇವು ಬೇಕಂದರೆ ಈ ಬೇರು ಬರೋದಕ್ಕೋಸ್ಕರ ಆ್ಯಲೋವೆರಾನ ಯೂಸ್ ಮಾಡ್ಕೋಬೋದು. ಆವಾಗ ಆ್ಯಲೋವೆರಾ ನ್ಯಾಚುರಲ್ ರೂಟಿಂಗ್ ಹಾರ್ಮೋನ್ ಅದು ಯೂಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇರು ಬರುತ್ತೆ. ಕೆಮಿಕಲ್ಸು ಯೂಸ್ ಮಾಡ್ಬೋದು, ಬಟ್ ನ್ಯಾಚುರಲ್ ಆಗಿ ಆಲೋವೆರಾ ಸಿಗುತ್ತೆ. ಸೊ ಆಲೋವೆರಾ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಬುಷ್ ಪೇಪರ್ನ ಈ ಥರ ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕೋಬೋದು. ಇಲ್ಲ ಅಂದರೆ ಈ ರೀತಿ ನೆಲದಲ್ಲಿ ಸಮೇತ ಈ ಥರ ಬೆಳ್ಕೋಬೋದು. ಈ ಥರ ಹಾಕಿಟ್ಕೊಬೇಕು. ಇದು ನೆಲದಲ್ಲೂ ಬೆಳೆಯುತ್ತೆ. ಇದಕ್ಕೆ ಯಾವುದೇ ರೀತಿಯ ಸಪೋರ್ಟ್ ಏನೂ ಬೇಡ. ಇದು ಬಳ್ಳಿ ಥರ ಆಗೋಲ್ಲ, ಇದು ಇಲ್ಲೇ ಸಿಂಪಲಾಗಿ ಬೆಳ್ಕೊಳ್ಳುತ್ತೆ. ಇದರಲ್ಲಿ ವರ್ಷ ಪೂರ್ತಿ ಇದು ಆಗ್ತಾ ಇರುತ್ತೆ, ಪೆಪ್ಪರ್ ಆಗ್ತಾ ಇರುತ್ತೆ. ಈ ಗಿಡಕ್ಕೆ ಬುಷ್ ಪೇಪರ್ ಅಂತ ಕರೀತಾರೆ. ಇದು ಕೊನೆಯ ಮೆಥಡು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಆಗಿತ್ತು. ನನಗೆ ಗೊತ್ತಿರೋಷ್ಟು ಮೆಥಡ್ಗಳನ್ನ ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನಾವು ಯೂಸ್ ಮಾಡೋವಂಥ ಮೆಥಡ್ಗಳು ನಮ್ಮ ತೋಟದಲ್ಲಿ. ಇದಕ್ಕಿಂತ ಹಲವಾರು ಮೆಥಡ್ಗಳಿದೆ, ಬೇರೆ ಬೇರೆ ಮೆಥಡ್ಗಳು ಏನೇನೋ ಇದೆ, ಎಷ್ಟೋ ಒಂದು ಮೆಥಡ್ಸ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ನಾವು ಹೇಳ್ಕೊಟ್ಟಿರೋದು ನಾವು ಮಾಡೋವಂಥ ಮೆಥಡು, ಮಾಡಿ ಸಕ್ಸಸ್ ಆಗಿರೋವಂಥ ಮೆಥಡ್ಗಳಿದೆಲ್ಲ. ಸೊ ಇದನ್ನು ಒಂದೊಂದು ಸತಿ ಸಕ್ಸಸ್ ಆಗುತ್ತೆ, ಒಂದೊಂದು ಸತಿ ಆಗೋಲ್ಲ. ಬಟ್ ಅದೇ ಬ್ಲ್ಯಾಕ್ ಪೆಪ್ಪರಲ್ಲಿ ಹೆಂಗೆ ಅಂದರೆ 100% ರಿಸಲ್ಟ್ ಸಿಗೋಲ್ಲ. ಆಲ್ಮೋಸ್ಟ್ 50% ಸಿಕ್ಕಿದ್ರೆ ಹೆಚ್ಚು. ಯಾಕಂದರೆ ಎಷ್ಟೊಂದು ಗಿಡಗಳು ಮಳೆಗೆ ಇದಕ್ಕೆಲ್ಲ ಕೊಳ್ತೋಗ್ಬಿಡುತ್ತೆ. ಅದೊಂದು ತೊಂದರೆ. ಆಮೇಲೆ ನಾವು ಇಲ್ಲಿ ಇರೋಲ್ಲ, ನಾವು ಯಾವಾಗ ಇಲ್ಲಿ ಮಾಡಿಬಿಟ್ಟು ಹೋಗಿರ್ತೀವಿ, ಆ ಗಿಡ ಲೈಕ್ ಬಂದರೆ ಬರುತ್ತೆ, ಇಲ್ಲ ಅಂದ್ರಿಲ್ಲ. ಒಂದು ಸತಿ ಮಳೆ ಜಾಸ್ತಿಯಾಗೋ ಅಥವಾ ಮಳೆ ಇಲ್ಲದೇನೋ ಏನೋ ಒಂದು ಪ್ರಾಬ್ಲಮ್ ಆಗಿ ಹೊಟ್ಟೋಗ್ಬಿಡುತ್ತೆ. ಬಟ್ ಆದರೆ ಇರೋಷ್ಟು ಗಿಡಗಳು ಚೆನ್ನಾಗಿ ಬರ್ತವೆ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.